ವಿಡಿಯೋ ಮಾಡ್ತೀನಿ, ಲೈವ್ ಮಾಡ್ತೀನಿ. ಒಲಿತ ದಲಿತರ ತುಳಿತ ನನ್ನ ಜನಾನಾಥ ಅಂತಕ್ಕಂಥ ಪುಸ್ತಕವನ್ನು ಇತ್ತೀಚೆಗೆ ನಾನು ಬಿಡುಗಡೆ ಮಾಡಿದ್ದೆ. ಈ ಪುಸ್ತಕದಲ್ಲಿ ಯಾರು ತುಳಿತಕ್ಕೊಳಪಟ್ಟಂಥ ಸಮಾಜ ಇದೆ, ಎಲ್ಲಿ ಕಟ್ಟಕಡೆಯ ಸಮಾಜ ಇದೆ, ಇವತ್ತು ಕೂಲಿ ಮಾಡ್ತಕ್ಕಂಥವ್ರು, ಜೀತ ಮಾಡ್ತಕ್ಕಂಥವ್ರು, ಒಪ್ಪತ್ತು ಕೂಲಿಗಿಂದ ಇರ್ತಕ್ಕಂಥವ್ರು, ಇನ್ನು ಅನಾಥ ಪ್ರಜ್ಞೆಯಲ್ಲಿ ಇರ್ತಕ್ಕಂಥ ಭಾಳ ಜನ ಇವತ್ತು ಬಲಿತ ದಲಿತರಿಂದ ಅವರು ವಂಚನೆಗೊಳಗಾಗಿದ್ದಾರೆ. ಬಲಿತ ದಲಿತರು ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮೇಲೆ ಬಂದರು ಪುನಃ ತಮ್ಮ ಮಕ್ಕಳಿಗೆ ಮೀಸಲಾತಿ ಕೊಡಿಸೋ ಮುಖಾಂತರವಾಗಿ, ತಮ್ಮ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ತಾವೊಬ್ಬರೇ ತಿನ್ನೋದ್ರ ಮುಖಾಂತರವಾಗಿ ಕಟ್ಟಕಡೆಯ ಸಮಾಜನ ಮರ್ತಿದೆ. ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಇದುವರೆಗೂ ನಮ್ಮ ಪರಿಸ್ಥಿತಿಗಳು ಇದೇ ಸ್ಥಿತಿಯಲ್ಲಿ ಇದೆಯಲ್ಲ ಅಂತಕ್ಕಂಥ ಚಿಂತನೆಗಳಲ್ಲಿ ಜನ ತೊಡಗಿದ್ದಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಮೀಸಲಾತಿ, ಅವರ ಜೀವನದ ದಾರಿ ಏನಿತ್ತು, ಅವರ ಉದ್ದೇಶ ಏನಿತ್ತು, ಆ ಉದ್ದೇಶ ಇವತ್ತು ನಾವು ಮರ್ತಂತ ಆಗ್ತಾ ಇದೆ. ಇವತ್ತು ಅಂಬೇಡ್ಕರ್ ಅವರು ವಿಷವನ್ನು ಕುಡಿದು ನಮಗೆ ಅಮೃತವನ್ನು ಕೊಟ್ಟರು. ನಾವು ಅಮೃತವನ್ನು ಬಲಿತ ಒಂದು ಸಮಾಜ ತಿಂತಾ ಹೋಗ್ತಾ ಇದೆ, ಕುಡಿತಾ ಹೋಗ್ತಾ ಇದೆ. ಇವತ್ತು ಬಲಿತ ಸಮಾಜದಿಂದ ಇವತ್ತು ಸಾಮಾಜಿಕವಾಗಿ ಏನು ಹಿಂದೂ ಇದೆ ಸಮಾಜ, ಅವರಿಗೆ ಯಾವುದೇ ಸೌಲಭ್ಯಗಳನ್ನು ಸಿಗೋದಕ್ಕೆ ಬಿಡ್ತಾ ಇಲ್ಲ. ನಮಗೆ ಶತ್ರುಗಳು ಇನ್ಯಾರೂ ಇಲ್ಲ, ನಮ್ಮ ಶತ್ರುಗಳು ನಮ್ಮಲ್ಲೇ ಮೇಲೆ ಬಂದಿರತಕ್ಕಂಥ ಒಂದು ಬಲಿತ ಸಮಾಜ ನಮ್ಮ ಶತ್ರುಗಳಾಗಿದ್ದಾವೆ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ 1956ರಲ್ಲಿ ಒಂದು ಹರಿಯಾಣದಲ್ಲಿ ನಡೆದಂಥ ಒಂದು ದೊಡ್ಡ ಸಮಾವೇಶದಲ್ಲಿ, ಶೋಷಿತರ ಸಮಾವೇಶದಲ್ಲಿ ಒಂದು ಮಾತನಾಡ್ತಾರೆ. ನಾನು ಯಾವ ಉದ್ದೇಶಕ್ಕಾಗಿ ಮೀಸಲಾತಿಯನ್ನು ತನ್ನೋ ಆ ಮೀಸಲಾತಿಯನ್ನು ಇವತ್ತು ಬಲಿತ ಸಮಾಜ ಇವತ್ತು ತಿಂತಾ ಇದೆ. ಅಂದರೆ ಇವತ್ತು ಪಟ್ಟಣದಲ್ಲಿರ್ತಕ್ಕಂಥ ವಿದ್ಯಾವಂತರು, ಶ್ರೀಮಂತ ವರ್ಗ ಅದನ್ನು ತಿಂತಾ ಇದೆ. ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಕೂಲಿ ಮಾಡ್ತಕ್ಕಂಥವರು, ಜೀತ ಮಾಡ್ತಕ್ಕಂಥವರು, ಅವಿದ್ಯಾವಂತರಿಗೆ ಈ ಸೌಲಭ್ಯ ತಲುಪ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಕಣ್ಣಲ್ಲಿ ನೀರಾಗ್ತಂಥ ಒಂದು ಪ್ರಸಂಗವನ್ನು ನಾವು ನೋಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಂತವಾಗಿದ್ದಾಗೆ ಅವ್ರಿಗೆ ಆ ನೋವಿನ ಅನುಭವ ಆಗಿದೆ. ಸ್ವತಂತ್ರ ಬಂದು 70 ವರ್ಷ 72 ವರ್ಷ ಆದ್ರೂ ನಾವು ಇದುವರೆಗೂ ಮೀಸಲಾತಿಯ ಸೌಲಭ್ಯಗಳನ್ನು ಪಡೆದೇ ಹೋಗ್ತಕ್ಕಂಥ ಕಟ್ಟ ಕಡೆಯ ಕುಗ್ರಾಮಗಳ ಬದುಕನ್ನು ಸರಿ ಮಾಡೋದಕ್ಕೆ ಬಲಿತ ದಲಿತರ ತುಳಿತ ನನ್ನ ಜನಾನ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡಲಾಗಿದೆ. ಇದರಲ್ಲಿ ಸಾಕಷ್ಟು ಜನ ಬೆಂಬಲವನ್ನು ನಮಗೆ ಸಿಗ್ತಾ ಇದೆ. ಸಾಮಾನ್ಯ ಜನರ ನೋವುಗಳನ್ನು ಸ್ಪಂದಿಸ್ತಕ್ಕಂಥ ಒಳ್ಳೆ ಬುಕ್ ಅಂತೇಳಿ ಸಮಾಜದಲ್ಲಿ ಭಾಳ ತುಳಿತಕ್ಕೊಳಪಟ್ಟಂಥ ಸಮಾಜ ಇವತ್ತು ನನ್ನ ಪುಸ್ತಕವನ್ನು ಓದ್ತಾ ಇದ್ದಾರೆ. ಭಾಳ ಪುಸ್ತಕಗಳು ಭಾಳಷ್ಟು ಸೇಲ್ ಆಗ್ತಾ ಇದ್ದಾವೆ. ಜೊತೆಗೆ ಈ ಬುಕ್ಕಿನ ಒಂದು ಪರಿಣಾಮದಿಂದ ಇವತ್ತು ಹಿಂದಿ ಮತ್ತು ಇಂಗ್ಲೀಷು, ತಮಿಳು, ತೆಲುಗು, ಇತರೆ ಭಾಷೆಗಳಲ್ಲೂ ಈ ಪುಸ್ತಕವನ್ನು ಅನುವಾದ ಆಗ್ತಾ ಇದೆ. ಈ ದೇಶದಲ್ಲಿ ಇವತ್ತು ಮೀಸಲಾತಿ ಅಂತಕ್ಕಂಥದ್ದು ಇರಬೇಕು. ಆದರೆ ಮೀಸಲಾತಿಯನ್ನು ಪಡ್ಕೊಂಡು ತಿನ್ನೋರೇ ತಿನ್ಕೊಂಡು ಹೋಗೋದ್ರಿಂದ ಎಲ್ಲೋ ಒಂದು ಕಡೆ ನಿಜವಾದ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆ ಸಮಾಜಕ್ಕೆ ತೊಂದರೆ ಆಗ್ತಾ ಇದೆ. ಈ ದಿಕ್ಕಿನಲ್ಲಿ ಸಮಾಜನ ಬದಲಾವಣೆ ಮಾಡೋದಕ್ಕೆ ಈ ಬುಕ್ ಒಂದು ಅನಿಲು ಸೇವೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ನಾನು ನೋವನ್ನು ಅನುಭವಿಸಿದ್ರ ಜೊತೆಗೆ ಇವತ್ತು ಮೀಸಲಾತಿಯಿಂದ ನೊಂದಂಥ ಕುಟುಂಬಗಳನ್ನು ಸರಿ ಮಾಡಬೇಕು, ಅವ್ರಿಗೆ ಒಂದು ದಾರಿ ತರಿಸಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ವಿಶೇಷವಾದಂಥ ಒಂದು ಪ್ರಯತ್ನ ಬಲಿತ ದಲಿತರ ತುಳಿತ ನನ್ನ ಜನ ಅನಾಥ ಅಂತಕ್ಕಂಥ ಪುಸ್ತಕ ಬಿಡುಗಡೆ. ಡಾಕ್ಟರ್ ಚೀನಾ, ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ. ಥ್ಯಾಂಕ್ ಯು ಸರ್.